ಹಾಯ್ ಹಲೋ ಫ್ರೆಂಡ್ಸ್, ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಈ ದಿವಸ ಹಿರಿಯ ನಿರ್ದೇಶಕರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ದೇಸಾಯಿ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ತರ್ಕ 1989ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಯಿತು. ಎರಡನೇ ಚಿತ್ರ ಉತ್ಕರ್ಷ 1990ರಲ್ಲಿ ತೆರೆಕಂಡು ಹಿಟ್ ಆಯಿತು. ಮೂರನೇ ಚಿತ್ರ ಸಂಘರ್ಷ 1993ರಲ್ಲಿ ತೆರೆಕಂಡು ಹಿಟ್ ಆಯಿತು. ನಾಲ್ಕನೇ ಚಿತ್ರ ನಿಷ್ಕರ್ಷ 1993ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಐದನೇ ಚಿತ್ರ ಬೆಳದಿಂಗಳ ಬಾಲೆ 1995ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಯಿತು. ಆರನೇ ಚಿತ್ರ ನಮ್ಮೂರ ಮಂದಾರ ಹೂವೆ 1996ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಏಳನೇ ಚಿತ್ರ ಪ್ರೇಮರಾಗ ಹಾಡು ಗೆಳತಿ, ಇದು 1997ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. ಎಂಟನೇ ಚಿತ್ರ ಪ್ರತ್ಯರ್ಥ 1999ರಲ್ಲಿ ತೆರೆಕಂಡು ಆವರೇಜ್ ಎನಿಸಿತು. ಒಂಬತ್ತನೇ ಚಿತ್ರ ಸ್ಪರ್ಶ 2000 ಇಸ್ವಿಯಲ್ಲಿ ತೆರೆಕಂಡು ಹಿಟ್ ಆಯಿತು. ಹತ್ತನೇ ಚಿತ್ರ ಪರ್ವ 2002ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. 11ನೇ ಚಿತ್ರ ಮರ್ಮ 2002ರಲ್ಲಿ ತೆರೆಕಂಡು ಹಿಟ್ ಆಯಿತು. 12ನೇ ಚಿತ್ರ ರಮ್ಯ ಚೈತ್ರಕಾಲ 2006ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 13ನೇ ಚಿತ್ರ ಕ್ಷಣ ಕ್ಷಣ 2007ರಲ್ಲಿ ತೆರೆಕಂಡು ಹಿಟ್ ಆಯಿತು. 14ನೇ ಚಿತ್ರ ರೇ 2016ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. 15ನೇ ಚಿತ್ರ ಉತ್ಕರ್ಷ 2019ರಲ್ಲಿ ತೆರೆಕಂಡು ಹಿಟ್ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಇವೆಲ್ಲ ಸುನೀಲ್ ಕುಮಾರ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಚಲನಚಿತ್ರಗಳು. ಇವರ ಚಿತ್ರಗಳಲ್ಲಿ ನಿಮಗೆ ತುಂಬ ಇಷ್ಟವಾದ ಚಲನಚಿತ್ರ ಯಾವುದೆಂದು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಸೆಲೆಬ್ರಿಟಿಯೊಂದಿಗೆ ಬರೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.